ಅನುಪಮಾ ಗೌಡ ಕಷ್ಟದಿಂದ ಬೆಳೆದಂಥ ಹೆಣ್ಣು ಮಗಳು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ. ಆಕೆ ಪಟ್ಟಂಥ ಪಾಡಿಗೇನೋ, ಆಕೆಯ ಸ್ಥಿತಿಗತಿ ಏನೂ ಇಲ್ಲದಂಥ ಅನುಪಮಾ ಗೌಡ ಇವತ್ತು ಇಷ್ಟರ ಮಟ್ಟಿಗೆ ಹೇಗೆ ಬೆಳೆದಿದ್ದಾರೆ, ಅವಕಾಶವನ್ನು ಗಿಟ್ಟಿಸಿಕೊಂಡು, ಅವಕಾಶವನ್ನು ಪಡ್ಕೊಂಡು, ಇವತ್ತು ಅವಕಾಶದ ಜೊತೆಗೇನೆ ಕೆಲಸ ಮಾಡ್ತಿರುವಂಥ ಹುಡುಗಿ ಅನುಪಮಾ ಗೌಡ. ಆಕೆಯ ಕಾನ್ಫಿಡೆಂಟ್ಗೆ, ಆಕೆ ಪಟ್ಟಂಥ ಶ್ರಮಕ್ಕೆ ನಿಜವಾಗ್ಲೂ ಎಲ್ಲ ಹೆಣ್ಣು ಮಕ್ಕಳು ಆಕೆಯನ್ನು ನೋಡಿದ್ರೆ ಖುಷಿನೂ ಪಡ್ತಾರೆ ಮತ್ತು ಒಳಗೊಳಗೆ ಜಲಸು ಪಡ್ತಾರೆ. ಯಾಕಂದರೆ ನಾವು ಕೂಡ ಅದೇ ರೀತಿ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲವೊಮ್ಮೆ ನಾವು ಸ್ಟಾರ್ಗಳನ್ನು ನೋಡಿದಾಗ ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವವರನ್ನು ನೋಡಿದಾಗ ಎಷ್ಟು ಅದ್ಭುತವಾದ ಜೀವನವನ್ನು ಲೀಡ್ ಮಾಡ್ತಾ ಇದ್ದಾರಲ್ವಾ. ಇವರಿಗೆಲ್ಲ ಏನು ಸಮಸ್ಯೆನೇ ಇಲ್ಲ ಅಂತ ಕಾಣುತ್ತೆ. ಆರಾಮಾಗಿ ಮೇಕಪ್ ಮಾಡಿಕೊಂಡು, ಡ್ರೆಸ್ ಮಾಡಿಕೊಂಡು ಓಡಾಡಿಕೊಂಡು ಇರ್ತಾರೆ. ಕಾರ್ ತಗೊಂಡ್ರು, ಮನೆ ತಗೊಂಡ್ರು, ಫೋಟೋ ಶೂಟ್ ಮಾಡಿಸ್ತಾರೆ, ಅಲ್ಲಿ ಇಲ್ಲಿ ತಿರುಗ್ತಾನೆ ಇರ್ತಾರೆ. ಆ ದೇಶಕ್ಕೆ ಹೋದ್ರು, ಈ ದೇಶಕ್ಕೆ ಹೋದ್ರು, ಹೀಗೆ ಅಂದ್ಕೊಂಡು ಸುಮ್ಮನಾಗ್ತೀವಿ. ಆದರೆ ಅವರು ಪಟ್ಟಂಥ ಪಾಡುಗಳನ್ನು ಯಾವಾಗಲಾದರೂ ಅವರು ಹೇಳಿದಾಗ್ಲೇ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ರ ಅನ್ನೋದು ನಮಗನ್ಸುತ್ತೆ. ಅದೇ ರೀತಿಯಾಗಿ ಅನುಪಮಾ ಗೌಡ ಇದೀಗ ಎಲ್ಲೂ ಹೇಳಿಕೊಳ್ಳದ ಒಂದು ಸತ್ಯವನ್ನು ಹೇಳಿದ್ದಾರೆ. ಆ ಸತ್ಯ ಕೇಳಿ ತುಂಬ ಜನಕ್ಕೆ ಶಾಕ್ ಆಗಿದೆ. ನಿಜವಾಗ್ಲೂ ಹೀಗೆಲ್ಲ ಆಗಿತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅನುಪಮಾ ಗೌಡಗೆ ಆದಂಥ ಮೋಸಗೇನು, ಅನುಪಮಾ ಗೌಡ ಯಾವ ರೀತಿಯಾಗಿ ಯಾಮಾರಿದ್ರು, ಅದರಿಂದ ಅನುಪಮಾ ಹೊರಗೆ ಬಂದಿದ್ದು ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಎಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್, ಅನುಪಮಾ ಅಕ್ಕ ಸೀರಿಯಲ್ ಮುಖಾಂತರವಾಗಿ ಇಂಡಸ್ಟ್ರಿಗೆ ಬಂದವರು. ಅಕ್ಕ ಸೀರಿಯಲ್ನಲ್ಲಿ ಎಲ್ರಿಗೂ ಇಷ್ಟ ಆಗಿದ್ರು ಅನುಪಮಾ. ಅದಾದ ಮೇಲೆ ಒಂದು ಕೆರಿಯರನ್ನು ಅವರಾಗೆ ಕಟ್ಕೊಂಡ್ರು. ಅದಾದಮೇಲೆ ಅವರಿಗೆ ಅನೇಕ ಹೆಸರು ಬಂತು. ಆದರೆ ಅನುಪಮಾ ಅದಕ್ಕಿಂತ ಹಿಂದೆ ತನ್ನ ಜೀವನವನ್ನು ಕಟ್ಕೊಳ್ಳೋದಕ್ಕೆ, ತನ್ನ ಜೀವನವನ್ನು ನಡೆಸೋದಕ್ಕೆ ಮಾಡಿದಂಥ ಹರಸಾಹಸ ಮತ್ತು ಆಕೆ ಕಷ್ಟಪಟ್ಟು ಕೂಡಿಟ್ಟ ದುಡ್ಡನ್ನು ಕತ್ಕೊಂಡು ಹೋದಂಥ ವಿಚಾರ, ಅದರಿಂದ ಆಕೆ ಪಟ್ಟಂಥ ಪಾಡು, ಅದಾದಮೇಲೆ ಆಕೆ ಕಮ್ಬ್ಯಾಕ್ ಮಾಡಿದ ರೀತಿ, ಮತ್ತೆ ಅನುಪಮಾ ಅನ್ನುವಂಥ ಹೆಸರನ್ನು ಇಟ್ಕೊಂಡೆ ಮುನ್ನೆಲೆಗೆ ಬಂದ ರೀತಿ ನಿಜವಾಗ್ಲೂ ದುಸ್ಸಾಹಸದ ಹುಡುಗಿ ಅಂತ ಅನಿಸಿಬಿಡುತ್ತೆ. ಸಾಹಸಮಯ ಜೀವನವನ್ನು ಈಕೆ ನಡೆಸ್ತಾ ಇದ್ದಾಳೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಗಟ್ಟಿಗಿತ್ತಿ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಪಾಸಿಟಿವ್ ವೈಬ್ ಇರುವ ಹುಡುಗಿ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಹೌದು, ಅನುಪಮಾ ಗೌಡ ಪ್ರೀತಿ ಮಾಡ್ತಾ ಇದ್ದಿದ್ದು, ಪ್ರೀತಿಯಲ್ಲಿ ಮೋಸ ಹೋಗಿದ್ದು, ಪ್ರೀತಿ ಮಾಡ್ತಿದ್ದ ಹುಡುಗ ಕಣ್ಣೆದರೆ ಬೇರೆ ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗಿದ್ದು, ಆ ಹುಡುಗ ಕೂಡ ಇಂಡಸ್ಟ್ರಿಯಲ್ಲೇ ಇರೋದು, ಇದೆಲ್ಲವೂ ನೋಡ್ತಾನೆ ಇದ್ರೂ ಕೂಡ ತನ್ನ ಜೀವನವನ್ನು ಲವಲವಿಕೆಯಿಂದ ಇಟ್ಕೊಳ್ಳೋದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಅನುಪಮಾ ತುಂಬಾ ಸ್ಟ್ರಾಂಗ್ ಅಂತ ಅನಿಸ್ತಿದ್ರು. ಜೊತೆಯಲ್ಲಿ ತಾಯಿ ತಂಗಿ ಇಬ್ಬರು ಇದ್ರು. ಅವರಿಬ್ಬರನ್ನೂ ಸಾಕುತ್ತಾ ತನ್ನ ಕೆರಿಯರನ್ನು ಕಟ್ಕೊಂಡು ತನ್ನ ಆಸೆಗಳನ್ನು ಈಡೇರಿಸಿಕೊಂಡು ಬದುಕ್ತಾ ಇರುವ ಹುಡುಗಿಯ ಅನುಪಮಗೆ ಸಿಕ್ಕಾಪಟ್ಟೆ ಆಸೆಗಳಿತ್ತು. ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು ಅನ್ನುವಂಥ ಮಹದಾಸೆ ಇತ್ತು. ಆ ಕಾರಣಕ್ಕಾಗಿ ಅಕ್ಕ ಸೀರಿಯಲ್ ಮಾಡ್ತಾ ಇರಬೇಕಾದ್ರೇನೆ ಒಂದಷ್ಟು ಹಣವನ್ನು ಸೇವಿಂಗ್ ಮಾಡ್ಕೊಂಡಿದ್ರು. ತನ್ನದೂ ಅಂತ ಒಂದಷ್ಟು ಹಣವನ್ನು ಮಾಡಿಕೊಂಡ ಮೇಲೆ ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಇದನ್ನು ಹಾಕಲೇಬೇಕು ಅಂತ ನಿರ್ಧರಿಸ್ತಾರೆ. ಆಗ ಅವರಿಗೆ ಹೊಳೆದಿದ್ದೆ ಸಿನಿಮಾ ಅಥವಾ ಸೀರಿಯಲ್ ಶೂಟಿಂಗಿಗೆ ಅಂತ ಒಂದು ಮನೆಯನ್ನು ಪರ್ಚೇಸ್ ಮಾಡಬೇಕು ಅನ್ನೋದು. ಹೌದು, ಸಿನಿಮಾ ಇಂಡಸ್ಟ್ರಿಯವರು ಆ ಇಂಡಸ್ಟ್ರಿಗೆ ತಕ್ಕಂತೆಯೇ ಯೋಚನೆಗಳನ್ನು ಮಾಡ್ತಾರೆ. ಅದು ಅವರವರ ಆಯ್ಕೆಗಳಾಗಿರುತ್ತೆ. ಅನುಪಮಗೆ ನಾನು ಒಂದು ಮನೆಯನ್ನು ಖರೀದಿಸಬೇಕು, ಅದನ್ನು ಸೀರಿಯಲ್ ಶೂಟಿಂಗಿಗೆ ಅಂತ ಬಿಟ್ಟು ಬಿಡಬೇಕು, ಅದರಿಂದ ಬಾಡಿಗೆ ಬರುತ್ತೆ, ಆ ಬಾಡಿಗೆಯಲ್ಲಿ ನಾನು ನನ್ನ ಜೀವನವನ್ನು, ನನ್ನ ತಂಗಿ ಜೀವನವನ್ನು, ನನ್ನ ತಾಯಿ ಜೀವನವನ್ನು ನಡೆಸಬಹುದು ಅನ್ನೋದೊಂದು ಮಹದಾಸೆ ಇತ್ತು. ಹೌದು, ಈಗ ಸೀರಿಯಲ್ಗೆಲ್ಲ ಒಂದು ಮನೆಯನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ತಿಂಗಳಿಗೆ 60,000-70,000 ಬಾಡಿಗೆ ಕೊಡ್ತಾರೆ. ಇಲ್ಲ ಅಂತಂದರೆ ಕೆಲವು ಡೈರೆಕ್ಟರ್ಗಳು, ಕೆಲವು ನಿರ್ದೇಶಕರುಗಳು ಆ ಸೀರಿಯಲ್ ಮುಗಿಯೋವರೆಗೂ ಆ ಮನೆಯನ್ನು ಲೀಸಿಗೆ ಹಾಕಿಸ್ಕೊಳ್ಬಿಡ್ತಾರೆ. ಸೊ ನೀವು ತುಂಬ ಸೀರಿಯಲ್ಗಳಲ್ಲಿ ನೋಡಿರಬಹುದು, ಆ ಮನೆ ಕೊನೆಯದಾಗಿ ಸೀರಿಯಲ್ ಮುಗಿಯೋವರೆಗೂ ಇರುತ್ತೆ. ಸೊ ಆ ಥರ ಇದ್ದಾಗ ನಮಗೆ ವರ್ಷಾನುಗಟ್ಟಲೆ ಬಾಡಿಗೆ ಬರುತ್ತೆ ಅಥವಾ ಲೀಸಲ್ಲಿ ದುಡ್ಡು ಇರುತ್ತೆ. ಆ ಸೀರಿಯಲ್ ಮುಗಿತಾ ಇದ್ದಾಗೆ ಅದನ್ನೇ ಇನ್ಯಾವುದೋ ಒಂದು ಸೀರಿಯಲ್ನವರು ಕೇಳ್ತಾರೆ, ಆ ಸೀರಿಯಲ್ ಅವ್ರಿಗೆ ಕೊಡ್ಬೋದು. ಸೊ ಆ ಕಾರಣಕ್ಕಾಗಿ ಅನುಪಮಾ ಇದೊಂದು ಒಳ್ಳೆ ಬಿಸ್ನೆಸ್ಸು, ನಾನು ಕೂಡ ಸೀರಿಯಲ್ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಈ ಥರ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇರೋರು ಮನೆ ಕೇಳಿದಾಗ ಚಿತ್ರೀಕರಣಕ್ಕೆ ಅಂತ ಆ ಮನೆಯನ್ನು ಬಾಡಿಗೆಗೆ ಕೊಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸೊ ಆ ಕಾರಣಕ್ಕಾಗಿ ಕಷ್ಟಪಟ್ಟು ತಾನು ದುಡಿತಾ ಇದ್ದಂಥ ಹಣದಲ್ಲಿ ಸೇವಿಂಗ್ಸನ್ನು ಕೂಡ ಮಾಡ್ಕೊಳ್ತಾರೆ. ಅದಾದ ನಂತರ ಯಾರೋ ಸ್ನೇಹಿತರ ಜೊತೆಯಾಗಿ ಹೋಗಿ ಒಂದು ಮನೆಯನ್ನು ನೋಡ್ಕೊಂಡು ಬರ್ತಾರೆ. ಬರೋಬ್ಬರಿ 70 ಲಕ್ಷ ಹಣವನ್ನು ಅಡ್ವಾನ್ಸ್ ಅನ್ನುವಂಥ ರೀತಿಯಲ್ಲಿ ಕೊಟ್ಟಿರ್ತಾರೆ. 70 ಲಕ್ಷ ಹಣವಂತ ಹೇಳಿದರೆ
ಅದು ಸುಮ್ಮನೆ ಅಲ್ವೇ ಅಲ್ಲ. ಯಾರೋ ಅಪ್ಪ ಅಮ್ಮ ಮಾಡಿದ ಆಸ್ತಿ ಇದ್ದವರು 70 ಲಕ್ಷನ ಅಂತ ಅಂತಾರೆ. ಆದರೆ ಒಬ್ಬ ಹೆಣ್ಣು ಮಗಳು ದುಡಿದು ಒಂದು 70 ಲಕ್ಷ ಹಣವನ್ನು ಉಳಿಸೋದು, ಸೇವಿಂಗ್ಸ್ ಮಾಡೋದು ಅಂತ ಅಂದರೆ ಅದು ನಿಜವಾಗ್ಲೂ ಕೂಡ ದೊಡ್ಡ ವಿಚಾರವೇ. ಅನುಪಮ ಕೂಡ ಆ 70 ಲಕ್ಷ ಹಣವನ್ನು ಸೇವಿಂಗ್ ಮಾಡಿ ಆ ಮನೆಯನ್ನು ಖರೀದಿ ಮಾಡಬೇಕು ಅಂತ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ. ಆದರೆ ಅನುಪಮ ಅಲ್ಲಿ ಮೋಸ ಹೋಗ್ಬಿಡ್ತಾರೆ. ಹಾಕಿದಂಥ ಹಣ ವಾಪಸ್ ಬರಲೇ ಇಲ್ಲ. ಅನುಪಮಗೆ ಮನೆಯೂ ಸಿಗಲೇ ಇಲ್ಲ. ಆ 70 ಲಕ್ಷ ನೀರಲ್ಲಿ ಹೋಮ ಆಯಿತು. ಯಾರನ್ನು ಕೇಳಬೇಕು, ಎಲ್ಲಿಗೆ ಹೋಗಬೇಕು, ಇದ್ಯಾವುದು ಕೂಡ ಅನುಪಮಗೆ ಗೊತ್ತೇ ಆಗಲಿಲ್ಲ. 70 ಲಕ್ಷ ಕಣ್ಣೆದುರುಗಡೆನೆ ಎಲ್ಲವೂ ನೀರಿನಲ್ಲಿ ತೇಲ್ಕೊಂಡು ಹೋಗ್ಬಿಡ್ತು. ಇದು ಅನುಪಮಗೆ ಸಿಕ್ಕಾಬಟ್ಟೆ ಬೇಸರವೂ ಕೂಡ ಆಯಿತು. ಆ ಸಂದರ್ಭದಲ್ಲಿ ಅನುಪಮ ಜೊತೆಗೆ ಯಾರೂ ಇರಲಿಲ್ಲ. ಅವರ ಸ್ನೇಹಿತೆ ಅಂತ ಕರೆಸಿಕೊಳ್ಳುವ ನೇಹಾಗೌಡ ಮಾತ್ರ ಅನುಪಮಗೆ ಸಹಾಯ ಮಾಡಿದ್ದು. ನೇಹಾಗೌಡಗೆ ಮಾತ್ರ ಈ ವಿಚಾರವೂ ಕೂಡ ಗೊತ್ತಿದ್ದಿದ್ದು. ಆ ಸಂದರ್ಭದಲ್ಲಿ ನೇಹಾ ಅನುಪಮಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಸಹಾಯವನ್ನು ಕೂಡ ಮಾಡಿದ್ರಂತೆ. ಅವತ್ತು ಕೂಡಿಟ್ಟ ದುಡ್ಡೆಲ್ಲ ಹೋದ ನಂತರ ಅನುಪಮ ಜೀವನ ಇನ್ನೂ ಕಷ್ಟ ಆಗಿತ್ತು. ಹೇಗಾದರೂ ಮಾಡಿ ಇದರಿಂದ ಆಚೆ ಬರಲೇಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ಅವರಿಗೆ ಬಿಗ್ ಬಾಸಿಂದ ಆಫರ್ ಬಂದಿದ್ದಂತೆ. ಬಿಗ್ ಬಾಸ್ಗೆ ಹೋಗಬಾರ್ದು ಅಂತ ಇದ್ದಂಥ ಅನುಪಮ ದುಡ್ಡೆಲ್ಲ ಕಳ್ಕೊಂಡಿದ್ರಿಂದ ಬಿಗ್ ಬಾಸ್ ಆಫರ್ ಬಂದಾಗ ದಿನಕ್ಕೆ ಇಷ್ಟು ಪೇಮೆಂಟ್ ಅಂತ ಹೇಳಿದಾಗ ಅದಕ್ಕೋಸ್ಕರ, ಹಣಕ್ಕೋಸ್ಕರ, ಜೀವನ ನಡೆಸೋದಕ್ಕೋಸ್ಕರ ಬಿಗ್ ಬಾಸ್ಗೆ ಒಪ್ಪಿಕೊಂಡು ಹೋದ್ರಂತೆ. ಅಲ್ಲಿಂದ ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಅನುಪಮ. ಅಲ್ಲಿಂದ ನನಗೆ ಆಫರ್ಗಳು ಹೆಚ್ಚಾದವು, ಅಲ್ಲಿಂದನೇ ಅವಕಾಶಗಳು ಸಿಕ್ತು, ಆಗೋದೆಲ್ಲವೂ ಒಳ್ಳೆಯದಕ್ಕೆ ಅಂತ ಅನುಪಮ ಈಗ ತನ್ನ ಕಹಿ ಅನುಭವವನ್ನು ಹೇಳ್ಕೊಂಡಿದ್ದಾರೆ.